ಆನಂದ್ ಅವ್ರು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು, ಬೇಡ ಅವ್ರ ಮಾತು ಕೂತ್ಕೊಳ್ಳಿ. ಈಗ ನೋಡಿ ಕೂತ್ಕೊಳ್ಳಿ. ಈಗ ಏನಿದೆ, ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು, ನೀವು ಕೂತ್ಕೊಳ್ಳಿ. ಆಮೇಲೆ ಮಾಡೋಣ. ನೀವು ಕೂತ್ಕೊಳ್ಳಿ. ನೋಡಿ, ನೀವೇ ಸರಿ ಬುದ್ಧಿ ಹೇಳ್ತೀರಿ. ಈಗ ವಿಚಾರ ಏನಂತ ಹೇಳಿದ್ರೆ, ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು. ತಾವು ಕೂಡ ಇವತ್ತು ನಿರ್ವಹಣಾ ಸೂಚನೆ ಇವತ್ತು ಮಂಡಿಸಿದ್ದೀರಿ, ಕೊಟ್ಟಿದ್ದೀರಿ. ಅದೊಂದು ಸರ್ಕಾರ ಕೂಡ ಚರ್ಚೆ ಮಾಡಲಿಕ್ಕೆ ಒಪ್ಪಿದೆ. ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳೋದನ್ನೆಲ್ಲ ಅವ್ರು ಕೂಡ ಕೇಳಬೇಕು. ನಿಮ್ಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು. ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗಲಿ, ಈ ಒಂದು ಉದ್ದೇಶ ಇರುವಂಥದ್ದು. ನಿಮ್ಮ ಏನಿತ್ತು ಅವರೆಲ್ಲ ಸೂಚನೆ ತಂದಿದ್ರ, ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ, ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟಿದ್ದೇನೆ. ಈಗ ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್. ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ. ಬಿಜಾಪುರದಿಂದ ಆರಂಭ ಆಗಿದೆ ಗಲಾಟೆ. ಉತ್ತರ ಕರ್ನಾಟಕದಲ್ಲೇ ಬರೋದು, ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು. ಇನ್ನೆಲ್ಲಿದೆ ಅದಕ್ಕೆ ಚರ್ಚೆ ತಗೊಳ್ಳಿ. ನಿಯಮವನ್ನು ನಾನು ರೂಪಿಸಿದಲ್ಲ, ನಿಯಮ ಎಲ್ಲ ಯಾವುದೇ ವಿಚಾರ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ. ಫಸ್ಟ್ ಕ್ವಶನ್ ಅವರ್ ಚರ್ಚೆ ಮಾಡೋದು. ಆಯ್ತು, ಕ್ವಶನ್ ಅವರ್ನ ಮುಂದೆ ಹಾಕಿ. ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ. ಕ್ವಶನ್ ಅವರ್ ಮುಂದೆ ಹಾಕಿ. ಯಾಕಂದ್ರೆ ಮಾತಾಡ್ತಾರೆ. ನೀವು ಕೂತ್ಕೊಳ್ಳಿ, ನಡೆಸಲಿಕ್ಕೆ. ಆಯ್ತು, ಶಿವನ್ ಕೂತ್ಕೊಳ್ಳಿ, ಆಲಂಪ್ರಭು ಅವ್ರು ಕೂತ್ಕೊಳ್ಳಿ, ನಾಮದಾಸ್ ಕೂತ್ಕೊಳ್ಳಿ, ಎಲ್ಲ ನೋಡಿ. ಆಲಂಪ್ರಭು ಕೂತ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕೋನರಾಡಿ ಕೂತ್ಕೊಳ್ಳಿ. ಇಲ್ಲೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು, ಎಲ್ಲರಿಗೂ ಕೂಡ ಬುದ್ಧಿ ಇದೆ. ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ. ಈಗ ಹೇಳ್ದು ಕೇಳಿ, ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ. ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡ್ತಾರೆ. ಆಯ್ತು, ನೀವು ಅವ್ರೇನು ಅವ್ರು ನನ್ನ ಹತ್ರ ನಿಮ್ಮ ಹತ್ರ ಮಾತಾಡಿದ್ರ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಕೂತ್ಕೊಂಡು ನಿಲ್ತೀರಿ? ನೀವು ಸರಿದ್ದೀರಾ? ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿದ ಕೇಳಿ, ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದ್ದೇನು ಮಹತ್ವದ ವಿಚಾರ ಇದೆ. ನೀವು ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದಲ್ಲ. ಅದನ್ನ ನೀವು ಹೇಳುವುದು ಅನುಭವ ಮಟ್ಟದ ಚರ್ಚೆ ಆದ ನಂತರ ಕ್ವಶನ್ ಅವರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ, ಬಲ, ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರ ಹೋಗುವ. ಆಯ್ತು ಸರ್. ಓಕೆ ಅವ್ರದಲ್ಲ. ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು ಮಾಡಿ. ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇವರೇ ಇವರು ಮಾತಾಡಿದಲ್ಲ, ಯತ್ನಾಳ್ ಅವರೇ. ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ವಿಚಾರವನ್ನೇ ಇಲ್ಲ, ಈ ವಿಚಾರ ಬೇರೆ. ಇಲ್ಲ, ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಚರ್ಚೆ ಮಾಡೋ ಬನ್ನಿ. ಕೂತ್ಕೊಳ್ಳಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ, ಲಿಂಗಾಯತ ಚರ್ಚೆಗೆ ಮಾತಾಡಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ. ಈಗ ಮಾತಾಡ್ತೀರಿ? ಈಗ ಮಾತಾಡಿ, ಚರ್ಚೆಯಲ್ಲಿ ಮಾತಾಡಿ. ಈಗ ರಿಸ್ಟ್ರಿಕ್ಷನ್ ಮಾಡ್ತೀರಿ. ಅನುಭವ
ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನ ಮಹೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲ್ಪಟ್ಟ ಅಗಲದ ಶೇಷ